ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿರಿ ನಾನು ವೀಡಿಯೋ ಏನು ಮಾಡ್ತಿದ್ದೀನಿ ಅಂದ್ರೆ ಹಲ್ದಿ ಫಂಕ್ಷನ್ ಜ್ಯುವೆಲರಿ ಸೆಟ್ಸ್ ಏನು ಇರ್ತಾವಲ್ಲ ರೀ, ಈ ಡಿಸೈನ್ ನಾನು ತೋರಿಸ್ಲತ್ತೀನಲ್ರಿ. ಈ ಡಿಸೈನ್ ಮನೆಗೆ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಲತ್ತೀನಿ ನಾನು. ಈ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಯ್ತದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿರಿ. ಇದು ಯಾವ ಥರ ಮಾಡಬೇಕು ಮನೆಗೆ ಅಂಥೇಳಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿರಿ, ಅಂದ್ರೆ ಕರೆಕ್ಟಾಗಿ ಅರ್ಥ ಆಯ್ತದ ಈ ಡಿಸೈನ್ ಬರ್ಬೇಕಂದ್ರೆ. ಈಗ ನೋಡಿರಿ ನಾನು ಯಾವ ಥರ ಮಾಡ್ಬೇಕಂತೇಳಿ ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್ ನೋಡಿರಿ, ಇವು ಈ ಥರ ಕೊಡ್ತಾರೆ, ಈ ಥರ ಒಂದೊಂದು ಬಂಡಲಾಗಿ ಕೊಡ್ತಾರೆ. 10 ಸೆಟ್ 20 ಸೆಟ್ ಅಂಥೇಳಿ ಮಾಡೋವು ಇರ್ತೇವೆ ರೀ. ನಾನೀಗ ನಿಮಗೆ ಸ್ಯಾಂಪಲ್ ಮಾಡಿ ತೋರಿಸ್ತೀನಿ ಒಂದು ಸೆಟ್ಟು ಯಾವ ಥರ ಮಾಡಬೇಕು ಅಂತ ಹೇಳಿಬಿಟ್ಟು. ಡಿಸೈನ್ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿರಿ, ಅದೇ ಥರ ಮಾಡ್ತೀನಿ ಈಗ ನೋಡಿರಿ. ಇದು ಮೇಲೆ ಚೌಕರ್ ಥರ ಏನು ಇರ್ತದಲ್ಲ ರೀ ಸ್ಮಾಲು, ಅದು ನೆಕ್ಲೆಸ್ ಮಾಡೋದು. ಈಗ ನೋಡಿರಿ ಮುತ್ತುಗಳು ವೈಟ್ ಬೀಡ್ಸ್ ಎಲ್ಲ ಈ ಥರ ಪೇಂಟ್ಸ್ ಇಕ್ಕೋಬೇಕು ಮೊದಲಿಗೆ ನಾವು. ಈಗ ಬೀಡ್ಸಿಗೆ ಎಷ್ಟು ಲಾಂಗ್ ಚೈನಿಗೆ ನೋಡಿರಿ ಒಂದು ಸೈಡ್ 30 ಅವನಿ, ಒಂದು ಸೈಡ್ 30 ಎಣಿಸ್ಕೋಬೇಕು ಅಂದ್ರೆ 2 ಲೈನ್ ಅವಲ್ಲ ರೀ. 30 60 ಆಗ್ಬೇಕು ರೀ ಒಂದು ಸೈಡ. ಈಗ ನೋಡಿರಿ ಅದೇ ಕಟ್ ಮಾಡ್ಕೋಬೇಕು. 5 10 15 20 25 30 30 5 10 15 20 25 30. ಫ್ರೆಂಡ್ಸ್ ನೋಡಿರಿ, ಈಗ ಒಂದು ಸೈಡಿಂದ ಐತ್ರಿ, ಈಗ ಇನ್ನೊಂದು ಸೈಡಿಂದು 60 ಎಣಿಸ್ಕೊಂಡು ಬರ್ತೀನಿ ನಾನು. ಈಗ ನೋಡಿರಿ ಇದು ನೆಕ್ಲೆಸ್ ಆಯಿತು. ಈಗ ನೋಡಿರಿ ಡಾಬಾದು ಒಂದು ಸೈಡ್ 20 ಅಂದರು, ಒಂದು ಸೈಡ್ 40 ಬರ್ಬೇಕು ರೀ. ಒಂದು ಲೈನಿಗೆ 20 ಮುತ್ತವಲ್ಲ ರೀ, ಒಂದು ಸೈಡ 40 ಬರಬೇಕು. 2 ಲೈನಿಂದ ಬನ್ನಿ. ಈಗ ಅವನು ಕಟ್ ಮಾಡ್ಕೊಂಡು ಬರ್ತೀನಿ ನಾನು. ಕಡೆಗೆ ಈ ಥರ ದಾರ ಬಿಟ್ಕೋಬೇಕು ರೀ, ಯಾಕಂದ್ರೆ ರಿಬ್ಬನಿಗೆ ಮೆತ್ಲಕ್ಕ ದಾರ ಇರಬೇಕು. 5 10 15 20 ಫ್ರೆಂಡ್ಸ್ ನೋಡಿರಿ, ಇದು ಡಾಬಾದು, ಇದು ಲಾಂಗ್ ಚೈನ್ ಇಲ್ರಿ. ಈಗ ಬರ್ರಿ ಒಂದೊಂದು ಈ ಥರ ರೌಂಡಾಗಿ. ಫ್ರೆಂಡ್ಸ್ ನೋಡಿರಿ, ಈ ಥರ ದೊಡ್ಡದು ಅಟ್ಟ ಏನು ಇರ್ತಾವಲ್ಲ ರೀ, ಈಗ ಬಟ್ಟೆ ಕವರ್ದೆಲ್ಲ ಇರ್ತಾವೆ ನೋಡಿರಿ. ನಾನು ನಿಮಗೆ ತೋರಿಸ್ತೀನಿ ಒಂದು ಅಟ್ಟ. ನೋಡಿರಿ ಈ ಥರ ಅಟ್ಟ ಏನು ಇರ್ತಾವಲ್ಲ ರೀ, ಈ ಅಟ್ಟನ ಈ ಥರ ನೆಕ್ಲೆಸಿಗೆ ಹಾಗೆ ಈ ಥರ ರೌಂಡ್ ಬಿಲ್ಲಿ ಮಾಡ್ಲಿಕ್ಕೆ ಕಟ್ ಮಾಡ್ಕೊಂಡು ಬರ್ಬೇಕು ರೀ. ಫ್ರೆಂಡ್ಸ್ ನೋಡಿರಿ, ನಾನು ಫಸ್ಟ್ ಇಯರಿಂಗ್ ಮಾಡ್ಕೋತೀನಿ. ಇವು ಕಿವಿಗಿಂದ ಏನವಲ್ಲ ರೀ, ಇವು ಕಟ್ ಮಾಡಿದ ಹಿಂದಿಂದ ವೈರ್ ಥರ ಏನು ಇರ್ತದಲ್ಲ ರೀ, ಈ ಥರ ಹಾಕೋಬೇಕು ಇದ್ರ ಸದ್ಯಗಿಂದು. ನೋಡಿರಿ ಈ ಥರ ಇಟ್ಕೊಂಡು ಗ್ಲೂಗನ್ ಇರ್ತದೆ ನೋಡಿರಿ, ಅದರಲ್ಲಿಂದು ಇದು 2 ಕಲರ್ ಅದ ಫ್ರೆಂಡ್ಸ್, ರೆಡ್ ಆ್ಯಂಡ್ ಎಲ್ಲೋದು. ರೆಡ್ ಹೆಚ್ಚದ ರೀ, ಹಂಗಂತ ಹೇಳ್ಬಿಟ್ಟು ರೆಡ್ 2 ಹೂವು ಹಾಕ್ತಿದ್ದೀನಿ. ಎಲ್ಲೋ ಒಂದೇ ಹೂವು ಹಾಕ್ತೀನಿ ನೋಡಿರಿ ನಾನು ಇಯರಿಂಗ್ಸ್ಗೆ. ಇದು ನೋಡಿರಿ ಎಲ್ಲೋ ಮಗ್ಗಿ ಥರ ಏನದಲ್ಲ ರೀ ಫಲೂನ್ಸು, ಇದು ಈ ಥರ ಮೆತ್ತಬೇಕು. ಹಳ್ಳಿಗೆ ಮೆತ್ತರಿ ಫ್ರೆಂಡ್ಸ್, ಯಾಕಂದ್ರೆ ಗ್ಲೂಗನ್ ಫುಲ್ ಗರಮ್ ಇರ್ತದಲ್ಲ ರೀ, ಕೈ ಸುಟ್ಟ ಚಾನ್ಸ್ ಇರ್ತದೆ. ಮಕ್ಕಳು ಅದು ಇದ್ರೆ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡಿರಿ ಇಯರಿಂಗ್ಸ್ ರೆಡಿ ಅದು. ನೋಡಿರಿ ಇಯರಿಂಗ್ಸ್ ರೆಡಿ ಅದು. ಈಗ ಬರೀ ನೆಕ್ಲೆಸಿಗೆಲ್ಲ ಎಷ್ಟು ಅಂದ್ರೆ ಟೋಟಲಾಗಿ 22 ಅಲ್ರಿ. ಇಯರಿಂಗ್ಸ್ 2 ಮೈನಸ್ ಮಾಡಿದೆ ಅಂದ್ರೆ 20 ಬಿಲ್ಲ ಮಾಡಬೇಕು. ನಾನು ನಿಮಗೆ ಒಂದೆರಡು ತೋರಿಸ್ತೀನಿ ಯಾವ ಥರ ಮಾಡ್ಬೇಕಂತ ಹೇಳ್ಬಿಟ್ಟು. ಫ್ಲವರ್ಸ್ ಥರ ಮಾಡ್ಕೋಬೇಕ್ರಿ. ನೋಡಿರಿ ಇಲ್ಲೊಂದು ರೆಡ್ಡು, ಇಲ್ಲೊಂದು ರೆಡ್ಡು, ಹಾಗೆ 2 ಎಲ್ಲೋ ಹೂವನ್ನ ಬರಬೇಕು. ಸೆಂಟ್ರದಾಗ ಇದು ಫಲೂನ್ಸ್ ಅದಲ್ರಿ, ಇದನ್ನ ಇಕ್ಕೋಬೇಕು. ನೋಡಿರಿ ಇದು ಒಂದು ಫ್ಲವರ್ ಥರ ರೆಡಿ ಮಾಡ್ಕೋಬೇಕು. ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ.
ಫ್ರೆಂಡ್ಸ್ ನೋಡಿರಿ ಫ್ಲವರ್ಸ್ ರೆಡಿ ಅದು ಈ ಥರದ್ದು 20 ಮಾಡ್ಕೊಂಡು ಬರ್ಬೇಕ್ರಿ. ಈಗ ನಾವು ನೋಡಿರಿ ಈ ಥರ ಮುತ್ತನ್ನ ಕಟ್ಕೋಬೇಕು. ಈಗ ನೋಡಿರಿ ಒಂದು ಬಿಳಿ ಈ ರೌಂಡ್ ಏನು ಕಟ್ ಮಾಡ್ಕೋತೀವಿ ನೋಡಿರಿ, ಅದ್ರ ಮೇಲೆ ಗ್ಲೂ ಹಾಕೋಬೇಕು ಈ ಥರ ಸುತ್ತ. ಫ್ರೆಂಡ್ಸ್ ಬಿಂದಿಗೆ ನಾವು ಯಾವ ಡಿಸೈನ್ ಮಾಡಿದ್ರೂ ಬಿಂದಿ ಸೇಮ್ ಇರ್ತದಲ್ರಿ, ತಳಗ ಫ್ಲವರ್ಸ್ ಅಷ್ಟೇ ಚೇಂಜ್ ಇರ್ತದೆ. ಇದಕ್ಕೆ 10 ಮುತ್ತು ಹಾಕ್ಬೇಕ್ರಿ ನಾವು ಯಾವ ಥರ ಮಾಡಂಗಿದ್ರು. ನೋಡಿರಿ ಒಂದು ಫಲೂನ್ಸ್ನ ಇಟ್ಬಿಟ್ಟು ಈಗ ಮತ್ತೆ ಆ ಫಲೂನ್ಸ್ ಮೇಲೆ ಸ್ವಲ್ಪ ಗ್ಲೂನ ಹಚ್ಕೋಬೇಕು. ಈಗ ನೋಡಿರಿ ಒಂದು ಎಲ್ಲೋ ಫ್ಲವರ್. ನೋಡಿರಿ ಬಿಂದಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿರಿ ರಿಬ್ಬನ್ನು ನಮ್ಮ ಕೊಳ್ಳಿ ಹಿಂದೆ ಕಟ್ಕೊಳಕ್ಕೆ ಎಷ್ಟು ಸೈಜ್ ಬೇಕೋ ಅಂದಾಜು ಸೈಜ್ ಮೇಲೆ ಈ ಥರ ಕಟ್ ಮಾಡ್ಕೊಳತ್ತೀನಿ ನಾನು. ಫ್ರೆಂಡ್ಸ್ ಇದು ನೋಡಿ ಟ್ರ್ಯಾಂಗಲ್ ಶೇಪ್ನಾಗ ಅದ ರೀ. ಈಗ ಫಸ್ಟ್ ನಾನಿಲ್ಲಿ ರಿಬ್ಬನ್ ಹಚ್ಕೋತೀನಿ, ಮುತ್ತು ಹಚ್ಕೋತೀನಿ ರೀ. ಫಸ್ಟ್ ಮುತ್ತನ್ನ ಹಚ್ಕೋತೀನಿ ಈ ಥರ, ಈ ಸೈಡ್ ಒಂದು ಹಚ್ಕೋಬೇಕ್ರಿ. ಈಗ ನೋಡಿರಿ ಮತ್ತೆ ಇದ್ಮೇಲೆ ಸ್ವಲ್ಪ ಗ್ಲೂನ ಹಾಕಿಬಿಟ್ಟು ಇಲ್ಲೊಂದು ಗ್ಲೂ ಇಲ್ಲಿ ಸ್ವಲ್ಪ ಹಾಕ್ಬೇಕ್ರಿ. ಇವು ನೋಡಿರಿ ಇವೇನು ಮಾಡಿದ್ದೇವಲ್ರಿ 20 ನೋಡಿರಿ ಇಲ್ಲೊಂದು ಹಾಗೆ ಇಲ್ಲೊಂದು ಮೆತ್ತಬೇಕ್ರಿ. ರಿಬ್ಬನ್ ಏನು ಕಟ್ ಮಾಡ್ಕೊಂಡಿನಲ್ರಿ ಈ ಮುತ್ತನ್ನ ಕರೆಕ್ಟ್ ಸರಿಗೆ ಈ ಥರ ತೊಗೊಂಡ್ಬಿಟ್ಟು ನೋಡಿರಿ ಈ ರಿಬ್ಬನ್ ಏನು ಮೆತ್ತಿದೇನಲ್ರಿ ಇದಕ್ಕೆ ನಾವೇನು ಫ್ಲವರ್ಸ್ ಮಾಡಿಕೊಂಡು ನೋಡಿರಿ ಅವನು ಹಚ್ಚಬೇಕು ಎರಡು ಸೈಡ. ಈಗ ನೋಡಿರಿ ಪೂರ್ತಿಯಾಗಿ ಕಂಪ್ಲೀಟ್ ಲುಕ್ ರೆಡಿ ಆಯಿತು. ಈಗ ಎಷ್ಟು ಮಸ್ತ್ ಕಾಣತ್ತದ ನೋಡಿರಿ ಫ್ರೆಂಡ್ಸ್, ನೋಡಿರಿ ಎಷ್ಟು ಮಸ್ತ್ ಕಾಣತ್ತದ. ಈಗ ಚೌಕರ್ನು ಮಾಡೋ ಚೌಕರ್ ಥರ ಏನು ಇರ್ತದಲ್ರಿ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿರಿ ಇದು ಚೌಕರ್ ಏನು ಇರ್ತದಲ್ರಿ ಅದಕ್ಕೆ ನಾನು ಫಸ್ಟ್ ಇದಕ್ಕೆ ಮುತ್ತದು ಏನೂ ಇಲ್ಲರಿ, ರಿಬ್ಬನ್ ಏನು ಕಟ್ ಮಾಡಿಕೊಂಡು ನೋಡಿರಿ ಅದನ್ನು ಮೆತ್ತಿಸ್ತಿದ್ದೀನಿ. ಇದಕ್ಕೆ ನೋಡಿರಿ 5 ಫ್ಲವರ್ಸ್ ಬರಬೇಕು ಫ್ರೆಂಡ್ಸ್. ಇಲ್ಲೊಂದು ಸೆಂಟರ್ ಒಂದು ಮತ್ತು ಈ ಸೈಡ್ ಒಂದು ನಾವು ಕರೆಕ್ಟ್ ಸೈಜ್ ನೋಡಿ ಈ ಥರ ಚಂದ ರೌಂಡ್ ಶೇಪ್ ಬರ್ತದೆ, ಆ ಶೇಪ್ನ ಕಟ್ ಮಾಡ್ಕೋಬೇಕು. ನೋಡಿರಿ ಈ ಥರ ಬರಬೇಕು. ಆಯ್ತು ರೀ, ಇದು ಮ್ಯಾಗಿನ ಚೌಕರ್ ರೆಡಿ ಆಗ್ಯದ. ನೋಡ್ತಿರ್ಬೋದು ಎಷ್ಟು ಚಂದ ಕಲರ್ ಅಂತೂ ಭಾಳ ಸಖತ್ ಕಾಣತ್ತದ್ರಿ. ಹಂಗೆ ಕೈದಾಗ ಕಟ್ಟೋ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿರಿ ಡಾಬಾಕ ರಿಬ್ಬನ್ ಸ್ವಲ್ಪ ಜಾಸ್ತಿ ತೊಗೋಬೇಕ್ರಿ. ನೋಡಿರಿ ಇಷ್ಟು ತೊಗೋಬೇಕು. ಈಗ ನೋಡಿರಿ ಡಾಬಾ ಯಾವ ಥರ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ. ಈಗ ನೋಡಿರಿ ಫಸ್ಟ್ ಒಂದು ರಿಬ್ಬನ್ ತೊಗೋಬೇಕು. ರಿಬ್ಬನ್ ತೊಗೊಂಡು ಗ್ಲೂ ಹಚ್ಚಿ ಅದ್ರ ಮೇಲೆ ಈ ಒಂದು ಫ್ಲವರ್ ಮೆತ್ತಬೇಕ್ರಿ. ನಾವೇನು ಫ್ಲವರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದು ಮೆತ್ತಬೇಕು. ಈಗ ನೋಡಿರಿ ಸೆಂಟರ್ದಾಗೂ ಅಷ್ಟೇ ತಳಗೆ ಒಂದು ಅಟ್ಟ ಏನು ಕಟ್ ಮಾಡಿಕೊಂಡು ನೋಡಿರಿ ರೌಂಡ್ ಆ ಥರದ್ದು ಅದೊಂದು ತಳಗೆ ಅಟ್ಟ ಇಕ್ಕೋಬೇಕು. ಹಂಗೆ ಗ್ಲೂ ಹಚ್ಬಿಟ್ಟು ಇದೊಂದು ಮೆತ್ತಬೇಕ್ರಿ. ಕಡೆಗೂ ಆ ಸೈಡ್ನೂ ಈಗ ಇದೇ ಥರ ಮಾಡ್ಕೋಬೇಕ್ರಿ. ಈ ಸೈಡ್ ಯಾವ ಥರ ಮಾಡಿದ್ದೇವಲ್ರಿ ರಿಬ್ಬನ್ ಮೇಲೆ ಆ ಥರ ಮುತ್ತಿಗೂ ಪೆನ್ಸಿಲ್ ಇಕ್ಬಿಟ್ಟು ಈ ಥರದೊಂದು ಹೂವು ಮೆತ್ತಬೇಕ್ರಿ ಫ್ರೆಂಡ್ಸ್. ನೋಡಿರಿ ಆಯ್ತು ರೀ, ಡಾಬಾ ರೆಡಿ ಆಯಿತು. ಎಷ್ಟು ಸಿಂಪಲ್ ಅದ ಅಂತ ಹೇಳ್ಬಿಟ್ಟು ನೀವೇ ಮನೆಯಾಗ ತಯಾರಿಸ್ಕೋಬೋದು ರೀ. ಅಷ್ಟು ಸಿಂಪಲ್ ಆ್ಯಂಡ್ ಈಸಿ ಅದನಿ. ಡಿಸೈನು ಭಾಳ ಸಖತ್ತಾಗದನಿ ಫ್ರೆಂಡ್ಸ್. ಈಗ ನೋಡಿರಿ ಕೈಗೆ ಕಟ್ಕೊಂಬೋದು. ಈಗ ನೋಡಿರಿ ಕೈಗೂ ಖಾಲಿ ರಿಬ್ಬನಿಗೆ ಮೆತ್ತವನಿ ಫ್ರೆಂಡ್ಸ್. ಕೈದು ರೆಟ್ಟಿ ಕಡ್ಗ ಅಂತೀವಲ್ರಿ ಅವು ನೋಡಿರಿ. ಸೆಂಟರ್ ಒಂದು, ಆ ಸೈಡ್ ಒಂದು, ಈ ಸೈಡ್ ಒಂದು 3 ಫ್ಲವರ್ ಮೆತ್ತಬೇಕು ನೋಡಿರಿ. ಈ ಥರ ಒಮ್ಮೆ ಮಾಡ್ಕೊಂಡೇನು ಇಕ್ಕೋತೀವಲ್ರಿ ನಾವು. ನೋಡಿರಿ ಒಂದು ಸೈಡಿಂದ ರೆಟ್ಟಿ ಕಡ್ಗ ರೆಡಿ ಆಯಿತು. ಎಷ್ಟು ಈಸಿ ಅದ ಅಂತ ಹೇಳಿ ನೋಡ್ಲತ್ತೀರಲ್ರಿ. ನೋಡಿರಿ 2 ಸೈಡ ರೆಟ್ಟಿ ಕಡ್ಗ ಹಾಗೆ ಇಯರಿಂಗ್ಸು ಎಲ್ಲ ಈಗ ನೋಡಿರಿ ಒಂದು ಸೆಟ್ ಮಾಡಿ ತೋರಿಸ್ತೀನಿ ನಿಮ್ಗೆ.
मम्मी जी है ना पास में मम्मी ಚಂದದ ಮಸ್ತದ ಎಷ್ಟು ಮಸ್ತದ ನೋಡಿ ಜರ मम्मी ಇನ್ನೊಂದು ಬೇಕು ಅಲ್ಲ ಈಗ ನೋಡ್ರಿ ಗ್ಲೂಗನ್ ಏನು ಹೀಟ್ ಇರ್ತದಲ್ರಿ ಅದರಿಂದ ಇಯರಿಂಗ್ಸು ಹಂಗೆ ಬಿಂದಿ ಇವೆಲ್ಲ ಆ ಕಡೆ ಈ ಕಡೆ ಐತೆ ನೋಡ್ರಿ ಇವಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಹಚ್ಚಬೇಕು ಚಂದ ಸ್ಟಿಕ್ ಆಗ್ತಾವ್ರಿ ಅಲ್ಲೇ ನೋಡ್ರಿ ಈ ಥರ ಹಚ್ಚಬೇಕು ಫ್ರೆಂಡ್ಸ್ ನೋಡ್ರಿ ಕಂಪ್ಲೀಟಾಗಿ ಒಂದು ಸೆಟ್ಟು ರೆಡಿ ಆಗ್ಯದ್ರಿ ನೀವು ನೋಡ್ತಿರ್ಬೋದು ಕಲರ್ ಕಾಂಬಿನೇಷನ್ ಭೀ ಎಷ್ಟು ಸಖತ್ತದಲ್ರಿ ಮುತ್ತಿನ ಈಸಿ ಆ್ಯಂಡ್ ಸಿಂಪಲ್ ಆ್ಯಂಡ್ ಲೇಟೆಸ್ಟಾಗಿ ಕಾಣತ್ತದ ಫ್ರೆಂಡ್ಸ್ ನೋಡ್ರಿ ನೀವು ಕೂಡ ಈ ಥರ ಸಾಮಾನುಗಳೆಲ್ಲ ತಂದ್ಕೊಂಡ್ಬಿಟ್ಟು ಮಾಡ್ಕೋಬೋದ್ರಿ ನಿಮ್ಮ ಮನ್ಯಾಗ ಮದಿಗಳು ಅದು ಇದ್ರೆ ನೀವು ಕೂಡ ಮಾಡಿಕೊಂಡು ನೀವೇ ಮನ್ಯಾಗ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಂಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈಗ ನೋಡ್ರಿ ಈ ಥರ ಪ್ಲಾಸ್ಟಿಕ್ ಕವರ್ ಏನು ಇರ್ತಾವಲ್ರಿ ಆ ಕವರ್ದಾಗ ಹಾಕಿದ್ದೀವಿ ಅಂದ್ರೆ ಅಲ್ಲೇ ಇರ್ತದೆ ಕಂಪ್ಲೀಟಾಗಿ ಮುತ್ತುಗಳದು ಏನು ಹಾಳಾಗಲ್ಲ ನಾವು ಕೊಲ್ಲಾಗ್ದು ಅಂದ್ರೆ ಬ್ಲ್ಯಾಕ್ ಅದು ಬೀಳ್ತಾವ್ರಿ ಮುತ್ತುಗಳು ಹಾಗೆ ಫ್ಲವರ್ಸ್ ಎಲ್ಲ ಈ ಥರ ಕವರ್ದಾಗ ಹಾಕಿದ್ದೀವಿ ಅಂದ್ರೆ ಚಂದ ಇರ್ತಾವ್ರಿ